ಸರ್, ಉಮಾಮಹೇಶ್ವರಿ ಪಾರ್ವತಿ ಪರಮೇಶ್ವರ ಇರುವಂಥ ಒಂದೇ ಪೀಠ. ಸ್ವಾಮಿ ಅಷ್ಟಭುಜ, ತಾಯಿ ಚತುರ್ಭುಜ. ನಿಮಗೆ ಪೂರ್ತಿ ಏಷ್ಯಾ ಖಂಡದಲ್ಲೇ ಇರುವಂಥ ಇದೊಂದು ಶಕ್ತಿಪೀಠ. ಇಲ್ಲಿ ಕಲಿಯುಗದಕ್ಕಿಂತ ಮುಂಚೆ ಪ್ರತಿಷ್ಠಾಪನೆ ಆಗಿರುವಂಥ ದೇವಸ್ಥಾನ. ಉಮಾಮಹೇಶ್ವರಿ ಹೆಂಗೆ ನಿಮಗೆ ನಾರ್ದನ್ ಸೈಡು ಹೆಂಗೆ ವೈಷ್ಣವಿ ದೇವಿ ಪ್ರಸಿದ್ಧ ಇದ್ದಾಳೋ ಹಾಗೆ ಇಲ್ಲಿ ಉಮಾಮಹೇಶ್ವರಿ ತಾಯಿ ಪ್ರಸಿದ್ಧಳಾಗಿದ್ದಾಳೆ. ಅಲ್ಲಿ ಒಂದು ಇತಿಹಾಸ ಇದೆ. ಅಲ್ಲಿ ವೈಷ್ಣವಿ ದೇವಿ ಭೈರವ ಬಾಬಾ ರಾಕ್ಷಸ ಅನ್ನೋನ್ನ ಸಂಹಾರ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಅವಳು ಗರ್ಭಝೋನ್ ಅಂತೇಳಿ ಅದಗುವಾರಿಯಲ್ಲಿ ಸ್ವಲ್ಪ ದಿನ ನೆಲೆಸಿ, ಆಮೇಲೆ ಮೇಲ್ಗಡೆ ಭವನ್ ಅನ್ನೋ ಒಂದು ಜಾಗದಲ್ಲಿ ನೆಲೆಸಿ ರಾಕ್ಷಸನ ಸಂಹಾರ ಮಾಡಿ, ಅದೇ ರೀತಿ ಇಲ್ಲಿ ಒಳಗುಂದದಲ್ಲೂ ಕೂಡ ಗುಂದಾಸುರ ಅನ್ನೋ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸನ ಸಂಹಾರ ಮಾಡಲಿಕ್ಕೆ ತಾಯಿ ಈ ಥರ ಅಷ್ಟಭುಜ ಚತುರ್ಭುಜ ಅನ್ನೋ ಒಂದು ಅವತಾರ ಎತ್ತಿ ಆ ಗುಂದಾಸುರ ರಾಕ್ಷಸನ ಸಂಹಾರ ಮಾಡಿದ್ಲು. ಆ ರಾಕ್ಷಸ ಹೋಗೋ ಮುಂದೆ ಅವನು ಕೇಳ್ಕೊಂಡ, ನನ್ನನ್ನು ಸಂಹಾರ ಮಾಡಿದೀಯಾ, ನನಗೆ ಮುಕ್ತಿ ಬೇಕಮ್ಮ, ಹೆಂಗೆ ವೈಷ್ಣವಿ ದೇವಸ್ಥಾನದಲ್ಲಿ ಭೈರವ ಬಾಬಾ ಕೇಳ್ಕೊಂಡ. ಅಲ್ಲಿ ಒಂದು ಇತಿಹಾಸ ಇದೆ. ಏನು ಅಂದರೆ, ಯಾರು ವೈಷ್ಣವಿ ದೇವಿನ ದರ್ಶನ ಮಾಡ್ತಾರೆ, ಭೈರವ ಬಾಬನ ದರ್ಶನ ಮಾಡಿದ್ರೆ ಅವ್ರದ್ದು ಯಾತ್ರೆ ಪೂರ್ತಿ ಆಗುತ್ತೆ, ಸಫಲ ಆಗುತ್ತೆ ಅಂತೇಳಿ. ನಮ್ಮ ಇಲ್ಲಿ ಇತಿಹಾಸ ಏನಿದೆ ಅಂದರೆ, ಗುಂದಾಸುರ ಹೋಗಿದ್ದಕ್ಕೆ ಅವನು ಕೇಳ್ಕೊಂಡ, ನಾನು ಇಷ್ಟು ವರ್ಷ ಇಲ್ಲಿ ತೊಂದರೆ ಕೊಟ್ಟಿದ್ದೀನಿ, ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ, ಆದರೆ ನನಗೂ ಒಂದು ಮೋಕ್ಷ ಕೊಡು, ನನಗೆ 3 ತೊಟ್ಟು ರಕ್ತ ಕೊಡು ಅಂತ ಗುಂದಾಸುರ ರಾಕ್ಷಸ ಕೇಳ್ಕೊಂಡಾಗ ತಾಯಿ ಆಯಿತು, ನಾನು ನಿನಗೆ ಪ್ರತಿ ವರ್ಷ 3 ತೊಟ್ಟು ರಕ್ತ ಕೊಡ್ತೀನಿ ಅಂತ ಹೇಳಿ, ಮೂಗಂದಿಗೆ ಊಟ ಕೊಡ್ತೀನಿ ಅಂತ ಹೇಳಿ ಅವನನ್ನು ಸಂಹಾರ ಮಾಡಿ ಕಳಿಸ್ಕೊಟ್ಟಾಗ ಅವನಿಗೆ ಶಾಂತಿ ಮುಕ್ತ ಆಗಿದೆ. ಅದೇ ರೀತಿಯಲ್ಲಿ ವರ್ಷ ಇಲ್ಲಿ ನಾವು ಸಿಡಿ ಅಂತ ಆಡ್ತೀವಿ. ಮೊದಲೆಲ್ಲ ಇಲ್ಲಿ ಕೊಂಡಿ ಚೂಸ್ತಾ ಇದ್ವಿ. ಅದು ಸಿಡಿ ಅನ್ನೋದೇ ಪ್ರತ್ಯೇಕವಾಗಿ ಗುಂದಾಸುರ ರಾಕ್ಷಸನಿಗೋಸ್ಕರ ಇದ್ದಂಥದ್ದು. ಇವಾಗ ಇದು ಮುಜರಾಯಿ ಇಲಾಖೆಗೆ ಮುಜರಾಯಿಗೆ ಸೇರ್ಪಟ್ಟಿದ್ದರಿಂದ ಇದನ್ನೆಲ್ಲ ಮಾಡಬಾರ್ದು ಅನ್ನೋ ಒಂದು ಆದೇಶದಿಂದ ನಾವು ಸಿಡಿ ನಡೆಸೋದನ್ನು, ಅಂದರೆ ಕೊಂಡಿ ಹಾಕೋದನ್ನು ನಿಲ್ಲಿಸಿದ್ದೇವೆ. ಅದನ್ನು ಪ್ರತಿ ವರ್ಷ ಪೂಜೆ ಮಾಡ್ತೀವಿ ದೇವಸ್ಥಾನಗಳ ಇಟ್ಟು. ಆದ್ರೂ ಪೀಠ ಇರೋದ್ರಿಂದ, ಸತ್ಯವಾದ ಪೀಠ ಇರೋದ್ರಿಂದ ಇವತ್ತೂ 20-25 ಜನ ಸಿಡಿ ಆಡ್ತಾರೆ. ಮಹಿಳೆಯರನ್ನ ಒಳಗೊಂಡು ಮೊದಲು ಬಾಯ್ಬೀಗ ಅಂತ ಹಾಕ್ತಾಯಿದ್ವಿ, ಇವಾಗ ಅದನ್ನೆಲ್ಲ ನಿಲ್ಲಿಸೋದ್ರಿಂದ ಸಿಡಿ ಆಡ್ತಾರೆ. ಇವತ್ತೂ ಅವರೇ ಉದ್ಯೋಗಕ್ಕೊಳಗಾಗಿ ಆ ಒಂದು ಉದ್ವೇಗದಿಂದ ತಾಯಿ ಅವ್ರ ಮೇಲೆ ಮಹಿಮೆ ಆಗೋ ರೀತಿಯಾಗಿ ಅವರೇ ಒಮ್ಮಾಳಿನ ಬೆನ್ನಿಗೆ ಅಲ್ಲಿ ಹೊಡ್ಕೊಂಡು ಅಟ್ಲೀಸ್ಟ್ ಸ್ವಲ್ಪನಾದರೂ 1 ತೊಟ್ಟಾದರೂ ರಕ್ತ ಕೆಳಗಡೆ ಬೀಳಿಸೋವಂಥ ಒಂದು ಕಾರ್ಯಕ್ರಮ ಇವತ್ತೂ ಇಲ್ಲಿ ನಡೀತಾ ಇದೆ. ಸೊ ಅದು ಇಲ್ಲಿ ತುಂಬ ಪುಣ್ಯಕ್ಷೇತ್ರ ಆಗಿದೆ, ಇತಿಹಾಸ ಆಗಿದೆ. ನಮ್ಮ ದಕ್ಷಿಣ ಭಾಗದಲ್ಲೇ ಒಂದು ಇತಿಹಾಸ ಇರುವಂಥ ದೇವಸ್ಥಾನ. ಇದನ್ನು ನಾವಿನ್ನೂ ಈಗಾಗಲೇ ಸುಮಾರು 6 ಕೋಟಿ ವೆಚ್ಚದಲ್ಲಿ ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದೇವೆ. ಸೊ ಇದನ್ನು ಮುಂದಿನ ದಿನಗಳಲ್ಲಿ ನಾವು ಜೀರ್ಣೋದ್ಧಾರ ಮಾಡ್ತಾ ಇದ್ದೇವೆ. ಜೀರ್ಣೋದ್ಧಾರ ಸಮಿತಿ ಇದೆ, ಸರ್ಕಾರದ ಅನುಮತಿಗೆ ನಾವು ಕಾಯ್ತಾ ಇದ್ದೇವೆ. ಸೊ ಈ ಅನುಮತಿ ಮುಗಿದ ತಕ್ಷಣವೇ ಮುಂದಿನ ತಿಂಗಳಿಂದ ನಾವು ಇದು ಶಿಲಾನ್ಯಾಸ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಸೋಮಶೇಖರ್ ಅಂತ, ಮಾಜಿ ಸೈನಿಕ, ಈ ಒಳಲಗುಂದ ಗ್ರಾಮದ ನಿವಾಸಿ.